यूनिवर्सिटी ऑफ सदर्न कैलिफोर्निया की प्रोलॉन्ग फास्टिंग मिमिकिंग डाइट से हमारी बायोलॉजिकल एज 2.5 साल तक कम हो सकती है, और अगर इसे साल में 3 बारी किया जाए तो 20 साल में बायोलॉजिकल एज 11 साल तक कम हो सकती है। ಇದು ನಮ್ಮ ಸಂಸ್ಕೃತಿ ಮತ್ತು ಆಯುರ್ವೇದದಲ್ಲಿ ಅನಾದಿ ಕಾಲದಿಂದಲೂ ವಿವರಿಸಿದ್ದಾರೆ ಮತ್ತು ನಮ್ಮ ಹಿರಿಯರು ಕೂಡ ಏಕಾದಶಿ ಮತ್ತು ಇತರೆ ಉಪವಾಸಗಳನ್ನು ಕೂಡ ಮಾಡಲಿಕ್ಕೆ ನಮಗೆ ಹೇಳ್ತಾರೆ. ನಾವು ಸಶಕ್ತರಾಗಿದ್ರೂ ಕೂಡ ಏಕಾದಶಿಯಂದು ಈ ಉಪವಾಸಗಳನ್ನು ಮಾಡದೆ ಹೋದ್ರೆ ನಾವು ತಿನ್ನೋ ಅನ್ನದಲ್ಲಿ ಪಾಪ ಪುರುಷ ಪ್ರವೇಶಿಸ್ತಾರೆ ಅನ್ನೋದು ಕೂಡ ಉಲ್ಲೇಖವಿದೆ. ಸೊ ಈಗ ಸೈಂಟಿಫಿಕಲಿ ಬರೋದಾದ್ರೆ ಏಕಾದಶಿ ದಿನ ಅಟ್ಮಾಸ್ಫಿರಿಕ್ ಪ್ರೆಷರ್ ಕಮ್ಮಿ ಇರುತ್ತೆ ಅಂಡ್ ಆ ದಿನ ಉಪವಾಸ ಮಾಡೋದ್ರಿಂದ ನಮ್ಮ ಜೀರ್ಣಾಂಗಗಳು ಮತ್ತೆ ರಕ್ತ ಎರಡು ಶುದ್ಧೀಕರಣ ಆಗುತ್ತೆ ಅಂಡ್ ಆಲ್ಸೋ ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ ಅಂಶವನ್ನು ಕೂಡ ಹೊರಗೆ ಹಾಕುತ್ತೆ. ಹಾಗೆ ಉಪವಾಸವು ಆಟೋಫೇಜಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ ನಮ್ಮ ದೇಹದಲ್ಲಿರುವ ರೋಗ ಪೀಡಿತ ಸೆಲ್ಸ್ ಗಳನ್ನು ನಾಶ ಮಾಡಿ ಕ್ಯಾನ್ಸರ್ ಅಂತಹ ರೋಗಗಳಿಂದ ನಮ್ಮ ದೇಹವನ್ನು ರಕ್ಷಿಸುತ್ತದೆ. ಸೊ ತಿಂಗಳಲ್ಲಿ ಒಂದ್ಸರಿ ಏಕಾದಶಿ ವ್ರತ ಆರ್ ಫಾಸ್ಟಿಂಗ್ ಮಾಡ್ಬೇಕಲ್ವಾ?